आप लोग सब मालूम है कि अभी 158 मर गया। ये लोग हम पहले भी हम प्रार्थना कर रहे हैं। ये लोग इधर आ गया ये हॉस्पिटल में SCS हॉस्पिटल है ना, स्टाफ डॉक्टर स्टाफ नर्स और बड़ी हेल्प की हम लोग, और एरिया स्टाफ भी हमको इधर आने के इधर 4 दिन हमारे हेल्प करने के लिए बैठा भी है, हमारा साथ भी बैठा है। अभी हम वेरी वेरी हैप्पी में हमारे मुल्क में जा रहे हैं। एकदम बस मैं ऊपर वाले को बहुत बहुत शुक्रिया बोलता है। उसके बाद सब लोग आप लोग को भी सब लोग मेरा परिवार सब लोग का मिलने का है दोबारा जीवन दिया, इसके बारे में सबका नाम पे मैं शुक्रिया बोलता है। लोकल लोग आस्पत्रि का सब लोग स्टाफ और डॉक्टर सब लोग हम लोग को बहुत हेल्प किया। ಖಾಲಿ ದೇವರ ದಯದಿಂದ ಮತ್ತು ನನ್ನ ತಂದೆ ತಾಯಿಯವರ ಆಶೀರ್ವಾದದಿಂದ ನಿಮ್ಮ ಮುಂದೆ ಇದ್ದೇನೆ. ನಾನು ಹೇಗೆ ಬಂದಿದ್ದೇನೆ ಅಂತ ದೇವರಿಗೆ ಗೊತ್ತು. ಇಂಥ ಒಂದು ಘಟನೆ ಇನ್ನು ಮುಂದೆ ಎಲ್ಲಿಯೂ ಆಗದಾಗೆ ದೇವರು ನೋಡಿಕೊಳ್ಳಲಿ. ಆತ್ಮೀಯತೆ ಮತ್ತೆ ಆ ಕಳಕಳಿ ಕೊನೆಯ ಕ್ಷಣ ತನಕ ಎಲ್ಲ ತರದ ಒಂದಾಗಿ ಸೇರಿಕೊಂಡು ಮಾಡಿರುವಂತಹ ಒಂದು ಕಾರ್ಯ. ಅದಕ್ಕೋಸ್ಕರ ಕೊನೆಯ ಜನರನ್ನ ವಿಶೇಷವಾಗಿ ಈ ಒಂದು ನಮ್ಮ ಮಿತ್ರರಿಗೆ ಪುನರ್ಜನ್ಮ ಕೊಟ್ಟಿರುವಂತಹ ಭಗವಂತನಿಗೆ ವಿಶೇಷವಾಗಿರುವಂತಹ ಒಂದು ನಮನವನ್ನು ಸಲ್ಲಿಸಿ ಬಹುಶಃ ಜೀವನದಲ್ಲಿ ಮುಂದಿನ ದಿವಸಗಳಲ್ಲಿ ಒಂದು ಒಳ್ಳೆಯ ಬಾಳ್ವೆಯನ್ನು ಮಾಡುವಂತಹ ಒಂದು ಶಕ್ತಿ ಭಗವಂತ ನೀಡಲಿ. ಹಾಗೂ ಸಂತ್ರಸ್ತ ಯಾವ ಹುತಾತ್ಮಗಳ ಒಂದು ಬಲಿದಾನ ಮಾಡಿರುವಂತಹ ಎಲ್ಲ ಬಂಧುಗಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತಾ ಒಂದು ರಾಷ್ಟ್ರೀಯ ದುರಂತ ನಮ್ಮ ಜಿಲ್ಲೆಯಲ್ಲಿ ಈ ದುರಂತದ ಬಗ್ಗೆ ಇವತ್ತು ಏನಾದರೂ ಸಾಕ್ಷಿ ನನಗೆ ಸಿಕ್ಕಿದೆ. ಇವತ್ತೇನೋ ಬ್ಲ್ಯಾಕ್ ಬಾಕ್ಸ್ ಸಿಕ್ತು ಅಂತೇಳಿ ಪ್ರಸ್ತಾಪ ಮಾಡಿದರು. ಆದರೆ ಈ ದುರಂತ ತೀವ್ರಗತಿಯ ದುರಂತದ ಒಂದು ತೀವ್ರತೆಗೆ ಅನುಗುಣವಾಗಿ ಜನರಿಗೆ ಬಹಳಷ್ಟು ನಿರೀಕ್ಷೆಗಳಿದ್ದಂಥ ಸಮಯದಲ್ಲಿ ಈ ದುರಂತದ ಬಗ್ಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಭಗವಂತ ಸುತ ಮಾಯಕುಟಿಯವರನ್ನ, ಕೃಷ್ಣಸ್ವಾಮಿಯವರನ್ನ, ಅದೇ ರೀತಿಯಾಗಿ ಪ್ರದೀಪರವರನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ತಪ್ಪಾಗಿ. ಈ ಒಂದು SCS ಆಸ್ಪತ್ರೆಯ ಡಾಕ್ಟರ್ ಆಗಿ ಸಿಬ್ಬಂದಿಯವರಾಗಿ ಅವರ ಒಂದು ಆರೈಕೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಹಾಗೆ ಮೊನ್ನೆಯ ದುರಂತವು ಇನ್ನು ಮುಂದೆ ಅಂತಹ ಒಂದು ದುರಂತ ಆಗದಿರಲಿ ಎಂದು ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಈ 3 ಜನ ಪುನರ್ಜನ್ಮ ಪಡೆದವರು ಅವರ ತಂದೆ ತಾಯಿಯರು ಮಾಡಿದ ಒಂದು ಪುಣ್ಯದ ಫಲದಿಂದ ಉಳಿದಿರಬಹುದು ಅಂತ ಹೇಳಿ ನಾವು ಆ ಒಂದು ಜಾಗಕ್ಕೆ ಹೋಗಿ ನೋಡಿದಾಗ ಎಣಿಸ್ತದೆ. ಹಾಗೆ ದೇವರವರಿಗೆ ಒಳ್ಳೆಯದು ಮಾಡಲಿ.